ಸ್ವೀಕಾರ ಮಾಡಬೇಕಾಗಿ ವಿನಂತಿ. ರಿಸೈಡ್ ವಿತ್ ಮೀ ವಾಟ್ ಐ ಸೇ. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್. ಡೌನ್ಲೋಡ್ ಮಾಡಿ ಡ್ರಗ್ಸ್ ಬಗ್ಗೆ ಏನೇ ಮಾಹಿತಿ ಇದ್ರೆ ಅದನ್ನ ನೀವು ಆ KSP ಆಪ್ ಮುಖಾಂತರ ನಮಗೆ ಕೊಡಿ. ಇನ್ಫಾರ್ಮೆಂಟ್ ಡೀಟೇಲ್ಸ್ ವಿಲ್ ಬಿ ಅನಾನಿಮಸ್, ಯಾರಿಗೂ ಅದ್ರ ಬಗ್ಗೆ ಗೊತ್ತಾಗಲ್ಲ. ಇದರಿಂದ ನೀವು ನಮ್ಮ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಈ ಒಂದು ಸಮಸ್ಯೆನ ನಿರ್ಮೂಲನೆ ಮಾಡಕ್ಕೆ ನಮಗೆ ಸಹಾಯ ಮಾಡಬಹುದು. ಸೊ ಇಷ್ಟು ಹೇಳ್ತಾ, ನೀವೆಲ್ಲ ಯುವಕರಿದ್ದೀರ, ಸಾಕಷ್ಟು ಎನರ್ಜಿ ಇದೆ ನಿಮ್ಮಲ್ಲಿ. ಆ ಎನರ್ಜಿಯನ್ನ ನೀವು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಡೋಂಟ್ ಡೈವರ್ಟ್ ಯುವರ್ ಎನರ್ಜಿ ಇಂಟು ಬ್ಯಾಡ್ ಹ್ಯಾಬಿಟ್ಸ್. ಬಹಳ ಈಸಿಲಿ ನಾವು ಬ್ಯಾಡ್ ಹ್ಯಾಬಿಟ್ಸ್ಗೆ ಅಟ್ರಾಕ್ಟ್ ಆಗ್ತೀವಿ. ಅದು ಬರೀ ಡ್ರಗ್ಸ್ ಅಲ್ಲ, ಇವನ್ ಡ್ರಿಂಕಿಂಗ್ ಇರ್ಬೋದು, ಸ್ಮೋಕಿಂಗ್, ಗ್ಯಾಮ್ಲಿಂಗ್, ಬಹಳಷ್ಟು ಕಡೆ ನಾವು ಬ್ಯಾಡ್ ಹ್ಯಾಬಿಟ್ಸ್ಗೆ ಅಟ್ರಾಕ್ಟ್ ಮಾಡುವಂಥದ್ದು ಬಹಳ ಸುಲಭ. ಆದ್ರೆ ನಿಮ್ಮ ಎನರ್ಜಿಯನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಿ. ಎಕ್ಸಾಮ್ ಸ್ಟ್ರೆಸ್ ಇದ್ರೆ ಡ್ರಗ್ಸ್ ಇಂದ ಅದು ನಿವಾರಣೆ ಆಗಲ್ಲ. ಹೋಗಿ ಪುಸ್ತಕ ಓದಿ, ಬೇರೆ ಬೇರೆ ಪುಸ್ತಕ ಹೋಗಿ ಎಕ್ಸರ್ಸೈಸ್ ಮಾಡಿ. ಬಹಳಷ್ಟು ಜನ ರನ್ನಿಂಗ್ ಮಾಡಿ ತಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಾರೆ. ಇಟ್ ಇಸ್ ಅ ಪ್ರೂವನ್ ಸೈನ್ಸ್. ಸೊ ಈ ರೀತಿ ನಿಮ್ ಎನರ್ಜಿ ಏನಿದೆ ಅದನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಿ. ನಿಮ್ ಕ್ಯೂರಿಯಾಸಿಟಿ ಏನಿದೆ ಅದನ್ನು ಕೂಡ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ತಗೊಳಕ್ಕೆ ಆ ಒಂದು ಕ್ಯೂರಿಯಾಸಿಟಿ ನೀವು ಉಪಯೋಗ ಮಾಡಿ. ಆಮೇಲೆ SP ಅವ್ರು ಮಾತಾಡ್ತಾ ಹೇಳಿದ್ರು ನಮ್ಮ ಜಾಗ್ರಫಿಕಲ್ ಲೊಕೇಶನ್ ಹೆಂಗಿದೆ, ಬಹಳಷ್ಟು ದೇಶ, ನಮ್ಮ ನೇಬರಿಂಗ್ ನೇಷನ್ಸ್ ಏನಿದೆ ಅಲ್ಲಿಂದ ಡ್ರಗ್ಸ್ ಬರ್ತಾ ಇದೆ. ಅದಕ್ಕೆ ಇನ್ನೊಂದು ನಾನು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಇಂಟರ್ನೆಟ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಹುಶಃ ಡಾರ್ಕ್ ವೆಬ್ ಬಗ್ಗೆನೂ ಕೂಡ ನೀವು ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು. ಇವತ್ತು ಡಾರ್ಕ್ ವೆಬ್ ಮುಖಾಂತರ ಬಹಳ ಸುಲಭವಾಗಿ ನಾವು ನೆದರ್ಲ್ಯಾಂಡ್ಸ್ ಇರ್ಬೋದು, ಬೇರೆ ಬೇರೆ ದೇಶದಿಂದ ನಾವು ಅಲ್ಲಿಂದ ಡ್ರಗ್ಸ್ ಅನ್ನ ಇಲ್ಲಿಗೆ ಡಾರ್ಕ್ ವೆಬ್ ಮುಖಾಂತರ ಸರಬರಾಜು ಮಾಡ್ಬೋದು. ಇದು ನಿಮಗೆ ಫಾರ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಇದು ಈ ಇನ್ಫಾರ್ಮೇಶನ್ ದಯವಿಟ್ಟು ದುರುಪಯೋಗ ಪಡ್ಕೋಬೇಡಿ. ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಇಂದ ನೀವು ಒಳ್ಳೆ ಏನ್ ನಾವು ಸಂದೇಶ ಕೊಡ್ತಾ ಇದೀವಿ ಅದನ್ನ ತಗೊಂಡು ಅದ್ರ ಪ್ರಕಾರ ಮಾಡಿ. ಈ ಡಾರ್ಕ್ ವೆಬ್ ಇರ್ಬೋದು, ಡ್ರಗ್ಸ್ ಎಫೆಕ್ಟ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡಿಕೊಂಡು ಇಂಥ ಯಾವುದೇ ಡ್ರಗ್ಸ್ ಚಟಕ್ಕೆ ಯಾರು ಒಳಗಾಗಬಾರ್ದು. ಈಗಾಗಲೇ ಸಾಕಷ್ಟು ಸ್ಕಿಟ್ಸ್, ಬೇರೆ ಮಾತಿಂದ ಈ ಒಂದು ಸಂದೇಶ ನಿಮ್ಗೆ ಈಗಾಗಲೇ ನಾವು ನೀಡಿದ್ದೀವಿ. ಇದನ್ನ ನಿಮ್ಮ ಏರಿಯಾದಲ್ಲಿ, ಮನೆಗಳಲ್ಲಿ ಹೋಗಿ ಸಂದೇಶನ ನೀವು ಸ್ಪ್ರೆಡ್ ಮಾಡಬೇಕು. ಸೊ ಇಷ್ಟು ಹೇಳ್ತಾ, CBAC ಇಂದ ಸಂಸ್ಥೆಯವರು ಸಾಕಷ್ಟು ನಮಗೆ ಸಹಕಾರ ನೀಡಿ ಇಷ್ಟು ಉತ್ತಮವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದೀರಾ. ತಮಗೆ ನಾನು ಧನ್ಯವಾದ ಹೇಳಿ, ಎಲ್ಲ ವಿದ್ಯಾರ್ಥಿನಿಯರು ಇಲ್ಲಿ ಬಂದಿದ್ದೀರಾ, ಎಲ್ಲ ವಿಷಯಗಳ ಬಗ್ಗೆ ಈಗಾಗಲೇ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ದಯವಿಟ್ಟು ಇದು ಬರೀ ಈ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗದೆ ಇದನ್ನ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ನಮಗೆ ಆದ್ಮೇಲೆ ನಾವು ಅದು ಇಶ್ಯೂ ಎಷ್ಟು ಸೀರಿಯಸ್ ಇದೆ ಅಂತ ನಮಗನ್ಸುತ್ತೆ. ಆದ್ರೆ ನಮಗೆ ಅಥವಾ ನಮ್ಮ ಕುಟುಂಬ ಸದಸ್ಯರಿಗೆ, ನಮ್ಮ ನೇಬರ್ಹುಡ್ಗೆ ಅದು ಬಂದ ಮೇಲೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಈಗಿಂದಾನೇ ಯೋಚನೆ ಮಾಡಿ. ಕಾಲೇಜಲ್ಲಿ ಒಳ್ಳೆ ವಾತಾವರಣ ಇದೆ, ನಿಮಗೆಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಹೇಳ್ತಾ, ವಿಶಿಂಗ್ ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಹಾಗೂ CBAC ಸಂಸ್ಥೆಯವರಿಗೆ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಪೊಲೀಸ್ ವರಿಷ್ಠ ಅಧಿಕಾರಿಗಳವರಾದಂಥ ಲಕ್ಷ್ಮಣ್ ನಿಂಬಾರ್ಗಿರವರೇ,
ಸಿ ಬ್ಯಾಕಿನ ಅಧ್ಯಕ್ಷರಾದ ಸಲಾಲುದ್ದೀನ್ ಪುಣೇಕರ್ ಅವರೇ, ಸಿ ಬ್ಯಾಕಿನ ಜನರಲ್ ಸೆಕ್ರೆಟರಿ ಅವರಾದ AS ಪಾಟೀಲ್ ಅವರೇ, ಜಾಯಿಂಟ್ ಡೈರೆಕ್ಟರ್ ಕೋಆಪರೇಟಿವ್ ಸೊಸೈಟಿ ಅವರಾದ SS ಬೀಳ್ಗಿ ಪೀರ್ ಅವರೇ, ಇಲ್ಲಿ ಉಪಸ್ಥಿತವಿರುವ ಸಿ ಬ್ಯಾಕ್ ಸಂಸ್ಥೆಯ ಇತರ ಎಲ್ಲ ಅಧಿಕಾರಿ ಮಿತ್ರರವರೇ, ಇಲ್ಲಿ ಉಪಸ್ಥಿತವಿರುವ ಬಿಜಾಪುರ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ಹಾಗೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತವಿರುವ ಎಲ್ಲ ವಿದ್ಯಾರ್ಥಿನಿಯರವರೇ, ನನ್ನ ಮಾತನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಇದೆ. ಕೊನೆಯದಾಗಿ ನಾವೊಂದು ಓತನ್ನ ತಗೊಳ್ತೀವಿ, ಅದು ಮುಂಚಿತವಾಗಿ ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೊಂಡು ಅಟ್ ದ ಕೌಂಟ್ ಆಫ್ 3 ಎಲ್ಲರೂ 2 ಕೈಯನ್ನ ಎತ್ತಿ ಸೇ ನೋ ಟು ಡ್ರಗ್ಸ್. ಮನೆ ಮನೆಯ ಮನದ ಹೋರಾಟಗಳಾಗಿ ಪರಿವರ್ತನೆ ಆಗ್ತವೆ. ಅವುಗಳಲ್ಲಿ ನಾವು 100% ಸಕ್ಸಸ್ ಅನ್ನ ನಾವು ಕಂಡಿದ್ದೀವಿ. ಹಾಗಾಗಿ ದಿಸ್ ಫೈಟ್ ಅಗೇನ್ಸ್ಟ್ ಡ್ರಗ್ ಶುಡ್ ಬಿಕಮ್ ಎ ಫೈಟ್ ವಿಚ್ ಒರಿಜಿನೇಟ್ಸ್ ಫ್ರಮ್ ಎವ್ರಿ ಹೌಸ್. Every person should become the brand ambassador to fight against the drugs. Then only we can fight effectively and efficiently against the drugs. So ನಾವು ಪೊಲೀಸ್ ಇಲಾಖೆ ಒಂದು ಕಡೆ ಇದ್ದೀವಿ. ಸೊ ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದಾಗ ಸಕ್ಸಸ್ಫುಲಿ ವಿ ಕ್ಯಾನ್ ಫೈಟ್ ಅಗೇನ್ಸ್ಟ್ ದಿಸ್ ಡ್ರಗ್ಸ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಸೊ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ಅವಕಾಶ ಕೊಟ್ಟಂತ ಸಿಕ್ಯಾಬ್ ಸಂಸ್ಥೆ ಎಲ್ಲ ಅಧ್ಯಕ್ಷರಾಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಶಿಕ್ಷಣ ಸಂಸ್ಥೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಕೇವಲ ಸರ್ಕಾರಿ ಇಲಾಖೆಗಳನ್ನೇ ಹೋರಾಟ ಮಾಡಿತ್ತು ಅಂತಂದ್ರೆ 100% ಇವತ್ತಿಗೂ ಕೂಡ ನಾವು ಅಚೀವ್ ಮಾಡಕ್ ಆಗ್ತಿರ್ಲಿಲ್ಲ. ಯಾವ ಹೋರಾಟಗಳು ಚಾನೆಲ್ಸ್ಗಳ ಬಗ್ಗೆ ಮಾತಾಡಿದಾಗ ಇದೊಂದು ರೀತಿ ಬ್ಲ್ಯಾಕ್ ಎಕಾನಮಿ ಆಗಿ ಅದರಿಂದ ಬರುವಂತ ದುಡ್ಡನ್ನ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಇನ್ಸರ್ಜೆನ್ಸಿ ಆಗಿರ್ಬೋದು, ನಕ್ಸಲಿಸಮ್ ಆಗಿರ್ಬೋದು ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ಗಳನ್ನು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ಫಂಡಿಂಗ್ ಕೂಡ ಇದರಿಂದ ಆಗುತ್ತೆ. ಅಷ್ಟೇ ಅಲ್ಲೇ ಯಾಕೆ ನಾವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಯು ಆರ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ನೀವು ಇಲ್ಲಿ ನಡೆಯುವಂತ ವಿಚಾರಗಳನ್ನ, ಸಬ್ಜೆಕ್ಟ್ ಅನ್ನ, ಕಂಟೆಂಟ್ ಅನ್ನ ತಗೊಂಡು ಹೋಗಿ ಯು ವಿಲ್ ಸ್ಪ್ರೆಡ್ ದಿಸ್ ಮೆಸೇಜ್ ಟು ದಿ ಎಂಟೈರ್ ಸೊಸೈಟಿ ಅನ್ನುವಂತ ಒಂದು ಹಿನ್ನೆಲೆ. ಗಾಂಜಾ ಆ ಗಾಂಜಾದಾಗಿನ ಕಟ್ಟಿಗೆ ಅಲ್ಲೋ ಕಟ್ಟಿ ಏ ತಮ್ಮ ಹಿರಿಯರೊಂದು ಮಾತು ಹೇಳ್ಯಾರ ಗೊತ್ತೈತೆ ಏನ್ರಿ? ಕಟ್ಟಿ ಕಣ್ಣಿಗೆ ಮೂಲತ್ತ ಬೀಜ ಬಿಂದುಕ್ ಮೂಲತ್ತ ಗಾಂಜಾದ ತಲ್ಯಾಗ ತಗೋ. ಈ ಗಾಂಜಾದಿಂದ ನೋಡಿಲಿ ನಾ ಗಾಂಜಾ ನಿಶೆ ಆಕೈತಿ, ಆರಾಮ್ ಇರ್ಬೋದು, ಊಟ ಹೊಕ್ಕದತ್ ನೀ ತಿಳ್ಕೊಂಡಿರ್ಬೇಕು. ಹೆಂಗ ಕಟ್ಟಿ ಐಸ್ ತೆಗಿತಿ ನೋಡ, ನಿನ್ನ ಶರೀರ ಸಹಿತ ಒಳಗ ಕಟ್ಟಿ ಗಟ್ಲೆ ಆಗಿರ್ತೈತಿ, ಒಳಗ ಎಲು ಸಹಿತ ಪುಡಿ ಪುಡಿ ಆಗಿ ಹೋಗ್ತಾವ ಸುಟ್ಟ. ಅಲ್ಲೋ ನಿನ್ನ ನಂಬ್ಕೊಂಡಿರೋ ನಿನ್ನ ತಾಯಿ ತಂದಿಗೆ ಏನ್ ಹೇಳ್ತಿ, ನಿನ್ ಹೆಂಡ್ರ ಮಕ್ಕಳಿಗೆ ಏನ್ ಹೇಳ್ತಿ? ಹಿಂಗ ಇನ್ನೊಂದು 4 ದಿನ ಸೇರ್ದಪ್ಪ, ಇಲ್ಲೇ ಕೂತ ಸೇರ್ದ ಇಲ್ಲೇ ಕೂತ ಸತ್ತೋಕೇನಿ. ಆ ನೋಡ ಏ ಹುಚ್ಚ, ನಿನ್ನ ನಂಬ್ಕೊಂಡು 10 ಮಂದಿ ಅದಾರ ಅಂದ ಬಳಕ ಅವ್ರನ್ನ ಇನಾಕಾರಣ ಯಾಕೆ ಪರದೇಶ ಮಾಡ್ತಿ? ನಿನ್ನಷ್ಟಕ್ಕೆ ನೀವು ಆದ್ರೂ ಅವ್ರ ಪರದೇಶ ಹಾಕಾರಿಲ್ಲ. ಅದಕ್ಕೆ ದಯವಿಟ್ಟು ನಿನ್ನ ಕೈ ಮುಗಿಸ್ ಹೇಳ್ತೇನಪ್ಪ, ಇವತ್ತಿಗೆ ಇದನ್ನ ಬಿಟ್ಟು ಬಿಡು. ನಾ ಯಾಕೆ ಹೇಳತ್ತೀನಪ್ಪ ಅಂದ್ರೆ ನೋಡು, ನನಗೂ ಇರೋ ಒಬ್ಬನೇ ಮಗ, ನನ್ನ ಮಗನು ಇಂಥ ಕೆಟ್ಟ ಚಟಕ ಬಲಿಯಾಗಿ ಹೋದ. ನಾನು ಅವಾಗ ಸಾಯ್ಬೇಕಂತ ತೀರ್ಮಾನ ಮಾಡಿದ್ದೆ. ಆದ್ರೆ ಅಣ್ಣವ್ರು ಬಂದು ಇದನ್ನೆಲ್ಲ ಹೇಳಿ ನೋಡಿ ನನಗೆ ಕಣ್ಣು ತೆರೆಸಿಬಿಟ್ರ. ಈಗ ದಯವಿಟ್ಟು ಕೈ ಮುಗಿತೀನಪ್ಪ, ಇನ್ ಮೇಲೆ ಅಂತ ಮಾಡಕ್ ಹೋಗ್ಬೇಡ. ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಹೇಳ್ತೀನಿ, ಅಕಸ್ಮಾತ್ ಇಂಥದ್ದು ಏನಾರ ನಿಮ್ಮ ಅಕ್ಕಪಕ್ಕದ ಮನೆಯೊಳಗ ಆಜು ಬಾಜು ಏರಿಯಾದಾಗ ಎಲ್ಲೇ ಕಂಡ್ರು ಇದು ಚಲೋ ಅಲ್ಲಪ್ಪ, ಇಂಥದ್ದು ಮಾಡಬೇಡ್ರಿ ಅಂತೇಳಿ ನೀವು ಸಪೋರ್ಟ್ ಮಾಡ್ಬೇಕು. ನಿಮ್ಮ ಜೊತೆ ನಾವು ಇರ್ತೀವಿ. ಯಾಕಂದ್ರೆ ಇದನ್ನ ಸರ್ಕಾರದವ್ರೇ ನೋಡ್ಕೊಳಕತ್ತಾರ, ಜವಾಬ್ದಾರಿ ಅವ್ರ ಮೇಲೆ ಬಿಡಬೇಡ್ರಿ. ನಾವು ಅವ್ರ ಜೊತೆ ಇದ್ದೀವಪ್ಪ ಅಂದ್ರ ಇದೆಲ್ಲ ನಾವು ಮುಕ್ತಗೊಳಿಸಕ್ ಸಾಧ್ಯ ಆಕೈತಿ. ದಯವಿಟ್ಟು ತಾವೆಲ್ಲರೂ ಈ ಒಂದು ಸ್ಕಿಟ್ ತಮಗೆ ಅರ್ಥ ಆಗಿದ್ರೆ, ಚಲೋ ಅನ್ಸಿದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರನ್ನ ಸ್ವಾಗತಿಸಿ. ಧನ್ಯವಾದಗಳು. ದಾರು ಕುಡಿತೀನಿ, ರೊಕ್ಕ ಹಾಕಿತ್ತು ಏನ್ರಿ? 200 ರೂಪಾಯಿ ಕೊಟ್ರ ಅವನೇ ಹೌದಲ್ಲ. ಏನ್ ಮಾಡ್ಲಿಕ್ಕೆ ಇಲ್ಲಿ ಏ ತಮ್ಮ ಹೋಗೋಣ ಬರ್ರಿ. ಎಬಸ್ರಿ ಅಣ್ಣವ್ರಿ, ಎಬಸ್ರಿ. ನೋಡ್ರಿ, ಈ ತಾಯಿ ಸಂಕಟ ಯಾಕಾರ 9 ತಿಂಗಳ ಹೊತ್ತು ಬೆಳೆಸಿರ್ತಾರ. ಇವು ದಯಮಾಡಿ ಯಾರು ಅಂತದು ಡ್ರಗ್ಸ್ ಗಾಂಜಾ ಆಗ್ಲಿ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು.
ನೋಡ್ರೇನ್ರಿ ನನ್ ಮಗನ ಎಲ್ರು ನೋಡ್ರೇನ್ರಿ ಈಗ ಒಬ್ಬ ಮಗ ಅದಾನ ಎಲ್ರು ನೋಡ್ರೇನ್ರಿ ನನ್ ಮಗನ ತಂಗಿ ಸ್ವಲ್ಪ ತಡಿ, ಯಾಕೆ ಏನು ಕಳ್ಕೊಂಡಂಗ ಹೊಂಟಿಲ್ಲ, ಏನಾಗೈತಿ? ಇಲ್ರಿ ನನ್ ಮನ್ಯಾಗ ಸ್ವಲ್ಪ ಕೆಲಸ ಇತ್ತಂತ ಮಗನ್ ಕಾಲೇಜಿಗೆ ಕರ್ಯಾಕ ಹೋದ್ರ ಮಾಸ್ತರ್ 15 ದಿನ ಆತ ನಿನ್ ಮಗ ಕಾಲೇಜಿಗೆ ಬಂದಿಲ್ಲ ಅಂದರಿ. ಏ ಬೈ ನೀ ಹೇಳೋದು ಬರೋಬರಿ ಐತಿ. ನಾ ನೋಡಿನ್ರಿ ಈ ಹೆಣ್ಮಗಳ ಮಗನ್ ನೋಡಿದ್ನ. ಅದು ಅಲ್ಲಿ ಆ ಸಂಧಿ ಹಿಡ್ದ ಬರಾಕತ್ತಿದ್ದಾರೆ, ಒಂದು ಕಟ್ಟಿ ಐತಿ, ಆ ಕಟ್ಟಿ ತೆಳಗ ಹಾ ರೀ ಅದು ನನಗೂ ಗೊತ್ತಿಲ್ರಿ. ಆ ಕೈ ಮ್ಯಾಗ ಏನೋ ಹಿಟ್ಟಿನಂತದ ಪೌಡರ್ ಅಂತ ಅದಿತ್ರಿ ಅದನ್ನ ಹಾಕೊಂಡು ಸರ್ ಅಂತ ಚಿಕ್ಕಾಕತ್ತಿದ್ರು. ನಾ ಇದ್ ಏನಾರ ಇರ್ಬೇಕು, ಏನ್ ಮಾಡಾಕತ್ತಾರಂತ ನೋಡಾಕ ಹೋಗಿ ಹೇಳ್ದೇರಿ ನಾ, ಏ ಅಲ್ರು ತಮ್ಮ ಇದು ಮಾಡ್ಬೇಡ್ರಿ, ಇದು ಚಲೋ ಅಲ್ಲ, ನಿಮ್ಮ ಶರೀರ ಸತ್ಯಾನಾಶ ಆಗ್ಬೇಕಂತ ಇದ್ರದಿಂದ ಎಂತೆಂತ ಮನಿ ಮುಳುಗ್ಯಾವ ಅಂತ ಹೇಳ್ದೆ. ಏ ಅದ್ನೇನ್ ಕೇಳವ, ನಿನ್ನ ಮನಿ ಏನ್ರಿ ಮುಳುಗೈತೆ ಅನ್ನತ್ತ ನನಗೂ ಯಾಕಡ್ರಿ ಮಾತಾಡಿದ್ರು. ಹಾ ಬಿಟ್ಟು ನಾ ಬಂದೇನಿ. ಹೌದು ಬಾಯಿ, ಇದೇನು ಸುಳ್ಳಲ್ಲ, ನಿನ್ನ ಮಗ ಎಲ್ಲದನ್ನ ತೋರಿಸ್ತೀನಿ, ಬಾ ಕರ್ಕೊಂಡು ಹೋಗತ್ತಿ, ಬಾ ನೀ ಬಾ. ಆಹಾ ಯಾದ್ರಾಗಿಟ್ಟ ಇಲ್ಲಿ ಗೊತ್ತಿಲ್ರಿ ಸ್ವರ್ಗ, ಇದ್ರಾಗ ಫುಲ್ ಸ್ವರ್ಗ ಇಟ್ಟ ನೋಡು. ಅಲ್ಲ ದಾರು ಕುಡಿದ್ರೆ ಮನ್ಯಾಗ ಗೊತ್ತಾಕೈತಿ, ವಾಸ ಬರ್ತದ. ಬಾಯಿ ಸಿಗರೇಟ್ ಹೊಡೆದ್ರು ವಾಸ ಬರ್ತದ ಮನ್ಯಾಗ. ಇದು ಜಗ್ಗದ್ರ ಮನ್ಯಾಗ ಏನು ಗೊತ್ತಾಗೋದಿಲ್ಲ ಉಪ. ಇದ್ರಂತ ಸುಖನಿ ಎದ್ರಾಗ ಇಲ್ಲಿ ನೋಡ. ಮಸ್ತ್ ಅದ ಉಪ. ಯವ್ವ ನನ್ನ ಮಗಗೆ ಏನಾಗುತ್ತಾರೆ ಯವ್ವ, ಏ ಮಗನ ಏನಾತ, ಏ ಮಗನ ಏನಾತ, ಯಾರ ಇದ್ರು ಬರ್ಲ ನನ್ನ ಮಗಗೆ ಏನಾಗೈತಿ? ಏನೋ ಹಂಗಂದ್ರ ಬಾಯಿ ಈಗ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಅಲ್ಲ ಅವ ನೋಡ, ನೀ ಮನ್ಯಾಗ ತಾಯಿ ಕರ್ಲ್ಯಾಕ ಬಂದಾಳ ಅನ್ನೋ ಖಬರ್ ಇಲ್ಲ, ಅವನಿಗೆ ಡ್ರಗ್ಸ್ ಕೊಡ್ರಿ ಪೌಡರ್ ಕೊಡ್ರಿ ಅಂತ ನಾವ. ಅದಕ್ಕ ಹೇಳೋದ್ರಿ, ಮಕ್ಕಳನ್ನ ಜಾಸ್ತಿ ಪ್ರೀತಿಯಿಂದ ಬೆಳೆಸಿದ್ರೆ ಹಿಂಗ ಆಗ್ತಾವ ನೋಡ್ರಿ. ಒಬ್ಬನೇ ಮಗ ಅಂತ ರಾಜ್ಕುಮಾರ್ ನಂಗೆ ಬೆಳೆಸಿಬಿಟ್ಟಿ, ನೀನ್ ರಾಜ್ಕುಮಾರ್ ನೋಡಿ ಹೇಳಿ ಬಿದ್ದಾನ. ಅದಕ್ಕ ಎಲ್ಲಾ ತಾಯಿಂದ ಹೇಳ್ತೀನಿ, ತಮ್ಮ ಮಕ್ಕಳಿಗೆ ಒಂದು ಲೆಕ್ಕದ್ದೇ ಬೆಳೆಸ್ಬೇಕ್ರಿ ಏನವ್ರ. ನೋಡ್ರಿ ಸಾಲಿಗೆ ಅವ್ರ ಕಾಲೇಜ್ಗೆ ಹೊಂಟಾರಂದ್ರ ಅವ್ರ ಕಾಲೇಜ್ ಹೋಗ್ತಾರಿಲ್ಲ ನೋಡ್ಬೇಕು. ಲೇಟ್ ಆಗಿ ಬಂದ್ರಪ್ಪ ಅಂದ್ರೆ ಯಾಕಪ್ಪ ಇಷ್ಟು ಲೇಟ್ ಅಂತ ಕೇಳ್ಬೇಕು. ನೋಡ್ರಿ ಒಬ್ಬೊಬ್ಬರ್ಲಿ ಬೆಳೆಸ್ಬಿಡ್ತಾರ, ಮಗ ಯಾವಾಗ ಬಂದ್ರು ಸರಿ ಅಂತಾರ, ಯಾವಾಗ ಹೋದ್ರು ಸರಿ ಅಂತಾರ. ಆದ್ರ ಅವ ಎಲ್ಲಿ ಹೋಗ್ತಾನ ಏನ್ ಮಾಡ್ತಾನ ಅನ್ನೋದು ಖಬರ್ ಇರ್ಬೇಕ್ರಿ ತಾಯಿ ತಂದೆಗೆ. ಬೈ ಈಗ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಅವ ನಿಷೇಧಾಗದಾನ, ಅವ ಯಾರು ಹೇಳಿದ್ರು ಕೇಳಂಗಿಲ್ಲ. ಆ ನಿಷೇ ಇಳಿಯೋ ತನಕನು ಹಂಗ ಇರ. ಅವನ ನಿಷೇ ಹೇಳ್ದಿಂದ ನಾವು ಮನೆಗೆ ಬಂದು ಮಾತಾಡ್ತೀವಿ, ಏ ಅಣ್ಣ ಆ ಹುಡುಗ ಇದನ್ನು ತಗೊಂಡ್ರ ಸತ್ಯ ಹೋಗ್ತಾರ. ಈಗ ಸಂದ ನಿಷೇ ಐತಿ ಅವಂಗ. ನೋಡ್ರಿ ಈ ಡ್ರಗ್ಸ್ ದಿಂದ ಏನೇನು ಅನಾಹುತ ಗೊತ್ತದೇನ್ರಿ? ಇದು ಬರೇ ಮನುಷ್ಯಾಗ ನಿಷೇ ಹತ್ಯೆ ಮಾಡೋದಿಲ್ರಿ, ಸಣ್ಣಗೆ ಹೆಂಗ್ ಚೆಕ್ಕಿರ್ತಾರ. ಹಾ ಹೇಳಿ. ಗಾಂಜಾ ತುಂಬಿ ಸೇದು ಬ್ಯಾಡೋ ನೀ ಸಿಗರೇಟ, ಬರಬರ್ತ ಹೊಕ್ಕೈತಿ ನಿನ್ನ ತಲಿ ಕೆಟ್ಟ. ಹೊಂಟೈತೆಲ್ಲೋ ಶರೀರ ಸುಟ್ಟ, ಕಟ್ಟತಾರೋ ಚಟ್ಟ. ಹೊಂಟೈತೆಲ್ಲೋ ಶರೀರ ಸುಟ್ಟ, ಕಟ್ಟತಾರೋ ಚಟ್ಟ. ಗಾಂಜಾ ತುಂಬಿ ಸೇದ ಬ್ಯಾಡೋ ನೀ ಸಿಗರೇಟ, ಬರಬರ್ತ ಹೊಕ್ಕೈತಿ ನಿನ್ನ ತಲಿ ಕೆಟ್ಟ. ಹೊಂಟೈತೆಲ್ಲೋ ಶರೀರ ಸುಟ್ಟ, ಕಟ್ಟತಾರೋ ಚಟ್ಟ. ಹೊಂಟೈತೆಲ್ಲೋ ಶರೀರ ಸುಟ್ಟ, ಕಟ್ಟತಾರೋ ಚಟ್ಟ. ಹಗಲು ರಾತ್ರಿ ದುಡದಾರೋ ನಿನಗಾಗಿ, ತಾಯಿ ತಂದೆಗೆ ಇರಬೇಕು ನೆರಳಾಗಿ. ಹಗಲು ರಾತ್ರಿ ದುಡದಾರೋ ನಿನಗಾಗಿ, ತಂದೆ ತಾಯಿಗೆ ಇರಬೇಕ ನೆರಳಾಗಿ. ಹೊತ್ತ ಮುನಿಗಿದರು ಬರಲಿಲ್ಲ ಮನೆಗೆ, ಮೋಸ ಮಾಡುತ್ತ ನಡೆದಿ ತಾಯಿ ತಂದೆಗೆ. ಹೊತ್ತ ಮುನಗಿದರು ಬರಲಿಲ್ಲ ಮನೆಗೆ, ಮೋಸ ಮಾಡುತ್ತ ನಡೆದಿ ತಾಯಿ ತಂದೆಗೆ.
ಹಿಡದೈತಿ ಗುಂಗ ಡ್ರಗ್ಸ ಮಾಡಿದ ಸುಂದ ಹಿಡದೈತಿ ಗುಂಗ ಡ್ರಗ್ಸ ಮಾಡೈತಿ ಸುಂದ ಜಗ್ಗ ಬ್ಯಾಡೋ ತಮ್ಮಯ್ಯನ ಮುಂದ ಮಾಡೋ ಒಳ್ಳೆವರ ಸಂಗ ಜಗ್ಗ ಬ್ಯಾಡೋ ತಮ್ಮಯ್ಯನ ಮುಂದ ಮಾಡೋ ಒಳ್ಳೆವರ ಸಂಘ ಗಾಂಜಾ ತುಂಬಿ ಸೇದ ಬ್ಯಾಡ ನೀ ಸಿಗರೇಟ ಬರಬರತಾವ ಕೈತಿ ನಿನ್ನ ತಲಿ ಕೆಟ್ಟ ಬಂಟೈತೆಲ್ಲೋ ಶರೀರ ಸುಟ್ಟ ಕಟ್ಟತಾರೋ ಚಟ್ಟ ಬಂಟೈತೆಲ್ಲೋ ಶರೀರ ಸುಟ್ಟ ಕಟ್ಟತಾರೋ ಚಟ್ಟ ಡ್ರಗ್ಸ ಗಾಂಜಾ ದಾರು ಒಳ್ಳೆದಲ್ಲ ಸೇದಿ ಆಗಬ್ಯಾಡ್ರು ನೀವು ಅಳಗಾಲ ಡ್ರಗ್ಸ ಗಾಂಜಾ ದಾರು ಒಳ್ಳೆದಲ್ಲ ಸೇದಿ ಆಗಬ್ಯಾಡ್ರಿ ನೀವು ಅಳಗಾಲ ಚಟಕ ಅಂಟುಗೊಂಡ್ರ ಇಲ್ಲೋ ಒಳಗಾಲ ಧಾದಿ ಹೆಣವಾಗಿ ಒಕ್ಕಿರೋ ಮ್ಯಾಲ ಚಟಕ ಅಂಟಗೊಂಡ್ರ ಇಲ್ಲ ಉಳಗಾಲ ಹಾದಿ ಹೆನಾಗಿ ಒಕ್ಕಿರೋ ಮ್ಯಾಲ ಆ ಕಲಿಯೋ ಸರಿಯಾಗಿ ಮನೆಯಾಗ ಪ್ರೀತಿಯ ಮಗನಾಗಿ ಕಲಿಯೋ ಸರಿಯಾಗಿ ಮನೆಯಾಗ ಪ್ರೀತಿಯ ಮಗನಾಗಿ ಜಗ್ಗ ಬ್ಯಾಡೋ ತಮ್ಮಯ್ಯನ ಮುಂದ ಮಾಡೋ ಒಳ್ಳೆವರ ಸಂಘ ಜಗ್ಗ ಬ್ಯಾಡೋ ತಮ್ಮಯ್ಯನ ಮುಂದ ಮಾಡೋ ಒಳ್ಳೆವರ ಸಂಘ ಗಾಂಜಾ ತುಂಬಿ ಸೇದ ಬ್ಯಾಡೋ ನೀ ಸಿಗರೇಟ ಬರ ಬರತ ಹೊಕ್ಕೈತಿ ನಿನ ತಲಿ ಕೆಟ್ಟ ಹೊಂಟೈತೆಲ್ಲೋ ಶರೀರ ಸುಟ್ಟ ಕಟ್ಟತಾರೋ ಚಟ್ಟ ಹೊಂಟೈತೆಲ್ಲೋ ಶರೀರ ಸುಟ್ಟ ಕಟ್ಟತಾರೋ ಚಟ್ಟ ಲಕ್ಷ್ಮಣರು ಏನದಾರಲ್ರಿ ಇಂಥವ್ರು ಎಲ್ಲಿರಿ ಸಿಕ್ಕ್ರ 20 ವರ್ಷ ಜೈಲ್ ಶಿಕ್ಷೆ ಅದ್ರಿ ಅವ್ರಿಗೆ ಮಾರೋರಿಗೆ 20 ವರ್ಷ ಜೈಲ್ ಜೈಲ್ ಶಿಕ್ಷೆ ಇದು ಎಷ್ಟೆಲ್ಲ ಗೊತ್ತಿದ್ರು ಇವ್ರು ಹಿಂಗ್ ಮಾಡಾಕತ್ತಾರ ಅಂತವ್ರದಿಂದ ಎಷ್ಟೋ ಜನ ಹಾಳಾಗಕತ್ತಾರ ಎಷ್ಟೋ ಕುಟುಂಬಗಳು ಬೀದಿಗೆ ಬರಾಕತ್ತಾವ ಇನ್ನು ಮುಂದೆ ಹಂಗ ಆಗ್ಬಾರ್ದ್ರಿ ಅಣ್ಣ ಇದನ್ನ ನೋಡ್ರಿ ನಮ್ಮ ಸರ್ಕಾರದವ್ರು ಅಷ್ಟ ಪ್ರಯತ್ನ ಮಾಡ್ಲತ್ತಾರ ಕುಂದ್ರಬಾರ್ದು ಕೂಡಬಾರ್ದ್ರಿ ನಮಗೂ ಜವಾಬ್ದಾರಿ ಐತಿ. ಹೌದೌದು. ಅವ್ರ ಜೊತೆ ನಾವು ಈ ಕೆಲಸ ಮಾಡೋಣ್ರಿ ಹೌದು. ಇದಕ್ಕಾಗಿ ನಾವು ಹೋರಾಟ ಮಾಡೋಣ ಮಾಡೋಣ. ಹೌದಲ್ರಿ ಮಾಡೋಣ. ನೋಡ್ರಿ ಮೊದಲ ಅವ್ ಎಲ್ಲೆಲ್ಲಿ ಕುಡುಕರದಾರ ಎಲ್ಲೆಲ್ಲಿ ಮಾರಾಕತ್ತಾರಲ್ಲ ಅವ್ರಿಗೆ ಹೋಗಿ ಮೊದಲು ಈ ವಿಷಯ ತಿಳ್ಸೋಣ್ರಿ 4-5 ಮಂದಿ ಆಗೇವಿ ಹಾ ರೀ. ಇನ್ನು ಕೂತು ಮಂದಿ ಎಲ್ಲಾರು ಬರ್ತಾರ ನಮ್ ಜೋಡ ಬರ್ತಾರ್ರಿ ನಾವ್ ಅಷ್ಟ ಹೊಂಟಿವಂದ್ರ ಅವ್ರು ನಮ್ ಬೆನ್ನ ನಮಗ್ ಸಪೋರ್ಟ್ ಮಾಡ್ತಾರ ಆಯ್ತು. ನಾವೆಲ್ಲರೂ ಸೇರಿ ಈ ಕೆಲಸ ಮಾಡೋಣ ಮಾಡೋಣ. ಬರ್ರಿ ಅಣ್ಣ ಶೀರ್ಷೆಯಲಿ ದೇವಿ ಕಾಣುವಳು ಶುಭವಾನವೇ ಅವಳಾಗುತ್ತ ನನ್ನ ಜೀವ ಹಿಂದಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಆ ಏ ಓ ಏ ಬರ್ಸಪ್ಪ ಏ ಏ ಏನಪ್ಪ ಏ ಯಾಕ ನೋಡು ಹಾದಿ ಮೇಲೆ ಈ ತರ ಮಾಡೋದ್ ಚಲೋ ಅನಸ್ತದ ನಿನಗ ಇದನ್ನ ಯಾಕೆ ಮಾಡಾಕತ್ತಿ ನೋಡಪ್ಪ ಇದು ಕುಡಿಲಿಕ್ಕೆ ನಮ್ಮ ಕೈ ಕಾಲು ನಡಗತಾವ ನಾವೇನು ಕುಡಿಯವ್ರ ಕೈ ಕಾಲ್ ನಡಗತಾವಲ್ಲ ನೀ ಕುಡಿಯಾಕ ಎಂದ ಚಾಲು ಮಾಡಿ ಅಂದ ನಿಮ್ ಮನ್ಯಾನವ್ರ ನಡ್ಗಾಕತ್ತಾರ ಅಲ್ಲೋ ತಾಯಿ ತಂದಿಗೆ ನೀ ಇರೋ ಒಬ್ಬ ಮಗ ಅಲ್ಲ ನಿನಗ್ ಹೆಂಡ್ರು ಮಕ್ಕಳು ಅದಾರ ನಾಳೆ ಇದನ್ನ ಕುಡಿದು ಸತ್ ಹೋದಿಪ್ಪ ಅಂದ್ರ ನಿನ್ನ ಮಕ್ಳು ಯಾರಿಗಪ್ಪ ಅನ್ಬೇಕು ನಿನ್ ಹೆಂಡತಿ ಯಾರಿಗೋಸ್ಕರ ಬದುಕಬೇಕು ನಿನ್ನ ತಾಯಿ ತಂದಿ ಏನ್ ಮಾರಿ ತೋರಿಸ್ಬೇಕು ಊರಾಗ ನೋಡು ನಿನ್ನ ಕೈ ಮುಗಿತೇನೆ ಮೊದಲು ಈ ಕುಡಿಯೋದು ಬಿಟ್ಟು ಬಿಡಪ್ಪ ಕುಡಿಯೋದು ಬಿಟ್ಟು ಬಿಡು ನಿನ್ನ ಆಕಾರ ನೋಡು ಹೆಂಗಾಗೈತಿ ನನಗೇನಾಗೈತಿ ಆರಾಮ ಮಾರಿ ಮ್ಯಾಗಿನ ಕಳಿ ಅನ್ನೋದು ಕಳ್ಕೊಂಡ ಹೋಗೈತಿ ಅಲ್ಲ ಕೈಕಾಲ ಸಣ್ಣ ಆಗ್ಯಾವ ಇದರಿಂದ ನೋಡಿಲಿ ಇದರಿಂದ ಲಿವರ್ ಬಾದ್ ಆಕೈತಿ ಕಿಡ್ನಿ ಫೇಲ್ ಆಗ್ತಾವ ಕಣ್ಣಿಗೆ ತೂತು ಬೀಳ್ತಾವ ಅಲ್ಲ ನಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ ಮಕ್ಕಳನ್ನ ಪರದೇಶ ಮಾಡ್ಬೇಡ ಮೊದಲ ಈ ದಾರು ಕುಡಿಯೋದು ಬಿಡು ಆಯ್ತಾಯ್ತು ಅದು ನಾವ್ ಬಿಡೋಗಿಲ್ಪ ನಾವ್ ಬಿಡೋದು ದಾರು ಬಿಟ್ಟು ಕೈ ಕಾಲು ನಡಗ್ತಾವು ಬಿಟ್ರೆ ಹೆಂಗ ಅಲ್ಲ ನಾವಿಟ್ಟು ಹೇಳತ್ತೀವಿ ಅಂದ್ರೆ ನಿಂಗೆ ತಿಳಿವಲ್ದ ನಮಗ್ ಗೊತ್ತಾಗಲ್ಲ ನಾವು ಬಿಡ್ಬೇಕು ನೋಡ ಅದೇನ ಅಂತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂತಾರಲ್ಲ ಹಂಗ ಈಗ ನೀ ಕೆಟ್ಟಿ ಇನ್ನರೇ ಒಳ್ಳೆಯವ ಆಗು ನೋಡ್ರಿಪ್ಪ ನನಗ ಬಿಡಿಸೋದು ಯಾವ್ದ್ರ ಇದ್ರ ಹೇಳ್ರಿ ಹ ಮತ್ತೆ ಹೇಳ್ರಿ ಅಂದ್ರ ಬಿಡ್ತಾನ ಮತ್ ನೀವ್ ಹೇಳಿಲ್ಲ ಕಂಟಿನ್ಯೂ ಚಾಲೋ ಬಾರ ಅಂದ್ರ ಕುಡಿಯವನ ನೀ ಕುಡಿಯಮನ ನೋಡು ಅದನ್ನ ಬಿಡಿಸುವಂತದು ಔಷಧ ಐತಿ ಐತ್ರಿ ಬಿಟ್ರೆ 4 ದಿನ ಬದುಕ್ತಿ ಇಲ್ಲ ಅಂದ್ರೆ ಹಿಂಗ 4 ದಿನ ಕುಡ್ದೆ ಅಂದ್ರ ನೀ 5ನೇ ದಿವ್ಸಕ್ಕೆ ಹಲಿಗೆನೆ ಹಸ್ತಿ ಹೋಗ್ ಮೊದಲ ಕೈಯಾನ ಬಾಟ್ಲಿ ತೆಗೆದೋಗಿ ಮನಿಗ್ ಹೋಗಿ ಮಕ್ಕಳು ನಿನ್ ಹಾದಿ ಕಾಯಕತ್ತಾರ ನೋಡ್ರಿ ಗೊತ್ತಿಲ್ಲ
ನಮ್ಮ ಮನ್ಯಾಗ ನಾವೆಲ್ಲಾರು ನನ್ನ ಮಗ ಕಾಲೇಜ್ಗೆ ಹೋಗ್ತಾನ ಕಲೀಲಕ್ ಹೋಗ್ತಾನ ಅಂತ ನಾವು ಸುಮ್ಮನೆ ಬಿಟ್ರ ಅವ ಕೆಟ್ಟ ಸಂಘ ಮಾಡಿ ಅದೇನೋ ಹುಡುಗರು ಕೂಡ ಕೂಡಿ ಡ್ರಗ್ಸ್ ಅಂತ್ರಿ ನನಗೂ ಗೊತ್ತಿಲ್ಲ. ನಿನ್ನೆ ರಾತ್ರಿ ಏಕಾಏಕಿ ದವಾಖಾನಿ ಕರ್ಕೊಂಡು ಹೋದ್ರ ನನ್ನ ಮಗನ ಹೊಟ್ಟೆನ ಕಳ್ಳ ಕಿಡ್ನಿ ಲಿವರ್ ಎಲ್ಲಾನ ಫೇಲ್ ಆಗ್ಯಾವ, ನಿನ್ನ ಮಗ ಬದುಕಂಗಿಲ್ಲ ಅಂತ ಡಾಕ್ಟರ್ ಮನಿಗ್ ಕಳಿಸಿದ ಗಳಿಗ್ಯಾಗ ನನ್ನ ಮಗ ಪ್ರಾಣ ಕಳ್ಕೊಂಡು ಬಿಟ್ರಿ ಸಾಹೇಬ್ರ. ಭಾಳ ಅನಾಹುತ ಆಯ್ತಪ್ಪ ಇದು. ಇರೋ ಒಬ್ಬ ಮಗನ ಸಂಬಂಧ ಜೀವನ ಮಾಡಕತ್ತಿದೀವಿ. ಈಗ ನಮ್ಮ ಮಗನ ನಮ್ಮ ಕೈ ಬಿಟ್ಟು ಹೋಗ್ಯ ಅನ್ನೋದು ಬಳಕ ನಾವ್ ಯಾರ ಸಂಬಂಧ ಬದುಕೊಂಡ್ರಿ, ಎದಕ್ಕಾಗಿ ಬದುಕೊಂಡ್ರಿ? ನಾವು ಏನಾರ ತಗೊಂಡು ಸಾಯ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿವ್ರಿ ಅಪ್ಪ. ಏ ಹುಚ್ಚಪ್ಪ, ಸುಮ್ ಹಂಗೆಲ್ಲ ಮಾಡ್ಬಾರ್ದ. ಯವ್ವ ತಂಗಿ, ನೀ ಯಾಕೆ ಕಳಾಕುತ್ತಿ? ನಿನ್ನ ಗಂಡಗ ಸ್ವಲ್ಪ ಧೈರ್ಯ ಹೇಳ್ಬೇಕು. ಹಿಂಗ ಇಬ್ರು ಅಳ್ಕೊತ್ ಕೂಡ್ಬೇಡ್ರಿ. ಏನ್ ಸಮಾಧಾನ ಮಾಡ್ಕೋತೀರಿ? ಇದ್ದೊಬ್ಬನ ಮಗನ ಮೇಲೆ ಜೀವ ಇಟ್ಕೊಂಡ್ ಕುಂತೀವಿ. ಆದ ಮಗನ ನಮ್ ಕೈ ಬಿಟ್ಟು ಹೋಗ್ಯಾನಂದ್ರೆ ಯಾರ ಸಂಬಂಧ ಬದುಕ್ಬೇಕ್ರಿ? ನಾವು ಯಾರ ಸಂಬಂಧ ಬದುಕ್ಬೇಕ? ಅವ್ವ, ನಿನ್ನ ಮಗ ಕಳ್ಕೊಂಡು ದುಃಖ ಎಲ್ಲರಿಗೂ ಅರ್ಥ ಆಕೈತಿ. ಆದ್ರ ನೀವು ಸತ್ ಹೋದ್ರ ಏನ್ ಜನಕ್ಕೆ ಅರ್ಥ ಆಕೈತಿ? ನಿಮ್ ಮಗ ಡ್ರಗ್ಸ್ ತಗೊಂಡ್ ಸತ್ತಾನ, ಹೌದಲ್ಲ? ಅದು ಏನ್ ಮಾಡ್ರಿ, ಇಬ್ರು ಕೂಡ್ಸಿ ನಿಮ್ ಮಗ ಸತ್ತಾನ ಅಂತ ಚಿಂತೆ ಮಾಡ್ಕೋತ ಕೂಡ್ಬೇಡ್ರಿ. ಹಿಂಗ ನಮ್ಮ ಭಾರತ ದೇಶಗಳು 100-200 ಜನ ದಿನ ಈ ಡ್ರಗ್ಸ್ ಸಲುವಾಗಿ ಸಾಯ್ತಿರ್ತಾರ. ನಾವು ನೀವು ಕೂಡ್ಸಿ ಹೋಗಿ ಅಂತ ಡ್ರಗ್ಸ್ ಯಾರು ತಗೋಬೇಡ್ರಪ್ಪ ಅಂತಂದ ಹೇಳ್ಬಿಡೋಣ. ಹೌದ್ರಿಪ್ಪ, ನೀವ್ ಹೇಳುದು ಕರಿ ಅದ. ನಮಗ ಬಂದ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬರಬಾರದು ನೋಡ್ರಿಪ್ಪ. ಹೌದು, ನನ್ನ ಮಗ ಇಂತ ಕೆಟ್ಟ ಚಟಕ ಬಲಿಯಾಗಿ ಸತ್ತ ಹೋದ. ಆದ್ರೆ ನನ್ನ ಮಗ ಇಂಥದಕ್ಕ ಸತ್ತಲ್ಲ, ಇನ್ನು ಮಂದಿ ಅವ ಮಕ್ಕಳು ಸಾಯ್ಬಾರ್ದು ಅಂತ ಹೇಳಿ ನಡ್ರಿಪ್ಪ. ನಿಮ್ ಜೊತೆ ನಾವು ಇರ್ತೀವಿ. ನಾವು ಗಂಡ ಇರ್ತೀವಿ, ನಿಮ್ ಕೂಡ ಬಂದು ಅಂತ ಹುಡುಗರಿಗೆ ಅಂತ ಮನೆತನದಾಗ ಹೋಗಿ ನಾವು ಬುದ್ಧಿ ಮಾತು ಹೇಳೋಣ್ರಿಪ್ಪ. ನಡ್ರಿಪ್ಪ. ಅದು ಅಳ್ಸಕ್ ಸಾಧ್ಯ ಇಲ್ಲ. ನಮಗ ಬಂದೈತಿ, ನಾವ ಉಣ್ಬೇಕು. ನಾವ್ ಎಷ್ಟು ಬಡದಾಡಿದ್ರು ಇಲ್ಲ, ಎಷ್ಟು ಹೊಡೆದಾಡಿದ್ರು ಇಲ್ಲ. ಏನ್ ಮಾಡೋದೈತಿ? ದೇವರ ಇಂತ ಎಳೆ ತಂದಿಟ್ಟಾನ. ಏ ಸಿದ್ದಣ್ಣ, ಏನಾತು ಮಾರಾಯ? ನಿನ್ನೆ ಗಂಡ ಹೆಂಡತಿ ಮಕ್ಕಳು ಎಷ್ಟ್ ಚಂದ ನಕ್ಕೋತ್ ಕೂತಿದ್ರಿ ಮನ್ಯಾಗ, ಇವತ್ ಯಾಕೆ ಅಳ್ಳಾಕತ್ತೀರಿ? ಯಾಕೆ ಅಳ್ಳಾಕತ್ತೀರಂತ ಕೇಳ್ತೀರಲ್ರಿಪ್ಪ. ನಮ್ಮ ಪರಿಸ್ಥಿತಿ ನಾವ್ ಯಾರಿಗ್ ಹೇಳೋಣ್ರಿ? ಏನಾಗೈತಿ ಹೋತಮ್ಮ? ಅಂತದೇನಾಗೈತಿ? ಇರವ ಒಬ್ಬನೇ ಮಗ ರೀ ನಮಗ. ಹಗಲ ರಾತ್ರಿ ದುಡಿದು ನನ್ನ ಮಗ ಸಾಲಿ ಕಲಿಯಾಕತ್ತಾನ, ಚಲೋ ನೌಕರಿ ತಗೋತಾನ. ನನ್ನ ಮಗ ಹಂಗಕ್ಕನ ಹಿಂಗಕ್ಕನ ಅಂತ ಸಾಕಷ್ಟು ಕನಸು ಕಂಡಿದ್ದೆ ರೀ. ಹೌದು, ಆದ್ರೆ ಏನ್ ಮಾಡೋದ್ರಿ? ಆ ಒಂದು ಕೆಟ್ಟ ಚಟ ಕಲಿತು ನಮಗೇನು ಗೊತ್ತಿಲ್ಲ. ಒಳ್ಳೇದಂತೀರಿ ಯಾವತ್ತ, ನೀವು ಕರೆಯಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ, ನೀವು ಕರೆ ಅಂತೀರಿ ಯಾವತ್ತ. ಇವತ್ತ ಒಳ್ಳೇದಂತೀರಿ ಯಾವತ್ತ, ನೀವು ಚೋಲೋದಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ, ನೀವು ಕರೆ ಅಂತೀರಿ ಯಾವತ್ತ. ಕಿಶದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸ್ವಾಮನ ತರ್ತಿದ್ರು ಆವತ್ತ, ಕಿಶದಾಗ ರೊಕ್ಕ ಇಟ್ಟುಕೊಂಡ ಚೀಲದಾಗ ಸ್ವಾಮಾನ ತರ್ತಿದ್ರು ಆವತ್ತ, ಕಿಶದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸ್ವಾಮನ ತರ್ತಿದ್ರು ಆವತ್ತ, ಕಿಶದಾಗ ರೊಕ್ಕ ಇಟ್ಟುಕೊಂಡ ಚೀಲದಾಗ ಸ್ವಾಮಾನ ತರ್ತಿದ್ರು ಆವತ್ತ. ಇವತ್ತೇನಾಗಿದ್ರಿಪ್ಪ? ಚೀಲದಾಗ ರೊಕ್ಕ ಇಟ್ಟುಕೊಂಡು ಕಿಶದಾಗ ಏನ್ ಮಾಡಾಕತ್ತಾರ್ರಿ? ಸ್ವಾಮನ ತರ್ತಾರ ಇವತ್ತ. ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ನೀವು ಚೋಲೋದಂತೀರಿ ಯಾವತ್ತ, ನೀವು ಪಾಡಂತೀರಿ ಯಾವತ್ತ, ನೀವು ಕರೆ ಅಂತೀರಿ ಯಾವತ್ತ. ಹೆಣ್ಣಿಗೆ ಕೂದಲು ಗಂಡಿಗೆ ಅಂಗಿ ಚಂದ ಕಾಣುತ್ತಿದ್ರು ಆವತ್ತ, ಹೆಣ್ಣಿಗೆ ಕೂದಲು ಗಂಡಿಗೆ ಅಂಗಿ ಚಂದ ಕಾಣುತ್ತಿದ್ರು ಆವತ್ತ, ಹೆಣ್ಣಿಗೆ ಕೂದಲು ಗಂಡಿಗೆ ಅಂಗಿ ಚಂದ ಕಾಣುತ್ತಿದ್ರು ಆವತ್ತ, ಹೆಣ್ಣಿಗೆ ಕೂದಲು ಗಂಡಿಗೆ ಅಂಗಿ ಚಂದ ಕಾಣುತ್ತಿದ್ರು ಆವತ್ತ. ಇವತ್ತೇನಾಗೈತ್ರಿ? ಗಂಡಸರ ಅಂಗಿನ ಹೆಂಗಸರು ಹಾಕತಾರ. ಬಡಸ್ಕೊಂಡ್ ಹೋದ್ರಿ? ಯಾಕ್ರಿ? ಅದ ಬಡಸ್ಕೊಂಡ್ ಹೋಗಿರಿ ಅಂದೆ. ಯಾಕತ್ರಿ? ನಮ್ಮಲ್ಲಿ ಹೆಣ್ಮಕ್ಳ ಅಂಗಿ ಅದ ಹಾಕಂಗಿಲ್ರಿ. ಹಾ ರೀ? ಹಾಕಂಗಿಲ್ರಿ. ಏನ್ ನಿಮ್ ಊರಾಗ ಅಲ್ರಿ? ನಮ್ ಊರಾಗ ಏನ ಹಾಕ್ತಾರ, ನಮ್ ಊರಾಗ ಹೇಳತ್ತನ್ರಿ ನಾ. ಕಾಡಿದ್ರೆ ಹಾ ರೀ, ಗಂಡಸರ ಅಂಗಿನ ಹೆಂಗಸರು ಹಾಕತಾರ, ಯಾರಂತ ತಿಳಿಯೋದಿಲ್ಲ ಈ ಬಟ್ಟ. ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ನೀವು ಚೋಲೋದಂತೀರಿ ಯಾವತ್ತ,
ನೀವು ಕಾಡಂತೀರಿ ಯಾವತ್ತ ನೀವು ಕರ ಅಂತೀರಿ ಯಾವತ್ತ ಎತ್ತಿನ ಮಣಿಯಾಗ ಜ್ವಾಪಾನ ಇಟ್ಟು ಗಂಡಸರು ದುಡಿತಿದ್ರು ಆವತ್ತ ಏನ ತಿನ್ನ ಮನಿಯಾಗ ಜೋಪಾನ ಇಟ್ಟು ಗಂಡಸರ ದುಡಿತಿದ್ರು ಆವತ್ತ ಎತ್ತಿನ ಮಣಿಯಾಗ ಜ್ವಾಪಾನ ಇಟ್ಟು ಗಂಡಸರು ದುಡಿತಿದ್ರು ಆವತ್ತ ಏನ ತಿನ್ನ ಮನಿಯಾಗ ಜೋಪಾನ ಇಟ್ಟು ಗಂಡಸರ ದುಡಿತಿದ್ರು ಆವತ್ತ ಇವತ್ತೇನ್ ಮಾಡತಾರ್ರಿ ಹೆಂಡತಿನ ನೌಕರಿಗೆ ಕಳಿಸಿ ಗಂಡಸರು ಏನ್ ಮಾಡಕತ್ತಾರ್ರಿ ಹೆಂಡತಿನ ನೌಕರಿಗೆ ಕಳಿಸಿ ಗಂಡಸರು ಅಡಿಗೆ ಮಾಡತಾರ ಇವತ್ತ ಹಾ! ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚೋಲೋದಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ನೀವು ಕರೆ ಅಂತೀರಿ ಯಾವತ್ತ ತಲೆ ಮೇಲೆ ಶರಗ ಹಣಿ ಮೇಲೆ ಕುಂಕುಮ ಕೈ ಬಳೆ ಚಂದಿತ್ರಿ ಆವತ್ತ ತಲಿ ಮೇಲ ಶರಗ ಹನಿ ಮೇಲ ಕುಂಕುಮ ಕೈ ಬಳ್ಳಿ ಚಂದಿತ್ರಿ ಯಾವತ್ತ ತಲೆ ಮೇಲೆ ಶರಗ ಹಣಿ ಮೇಲೆ ಕುಂಕುಮ ಕೈ ಬಳೆ ಚಂದಿತ್ರಿ ಆವತ್ತ ತಲಿ ಮೇಲ ಶರಗ ಹನಿ ಮೇಲೆ ಕುಂಕುಮ ಕೈ ಬಳ್ಳಿ ಚಂದಿತ್ರಿ ಆವತ್ತ ಇವತ್ತೇನಾಗೈತ್ರಿ ಸೀರಿನ ತೂರಿ ನೈಟಿನ ಸೀರಿ ಈಗ ಅದೊಂದ್ ದೊಡ್ಡ ಫ್ಯಾಷನ್ ಆಗಿಬಿಟ್ಟೈತ್ರಿ ಆ ನೈಟಿ ಬಗ್ಗೆ ಹೇಳಿದ್ರೆ ನಮ್ಮ ಮನ್ಯಾಗ ದೊಡ್ಡ ಜಗಳ ಐತ್ರಿ ಯಾಕ್ರೆ ನೈಟಿ ತರ್ಲಿಲ್ಲ ಅಂದ್ರೆ ನಾನು ಏನ್ ತವ್ರ ಮನೆಗೆ ಹೋಗ್ತೀನತ್ತಾಳ ಏ ಕಳಿಸ್ಬೇಡ್ರಿ ಹಾ ನಾನ್ ಜೋಡ್ಕೊಂಡ್ ಸೀರಿಯ ತೂರಿ ನೈಟಿನ ಸೀರಿ ಬೆದರು ಗೊಂಬೆಗಳು ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚೋಲೋದಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ನೀವು ಕರೆ ಅಂತೀರಿ ಯಾವತ್ತ ಮತ್ತಿ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ ದೇವರೆಂದು ಪೂಜೆ ಮಾಡತಿರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ ಅತ್ತಿ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ ಅತ್ತಿ ದೇವರೆಂದು ಪೂಜೆ ಮಾಡತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ ಇವತ್ತೇನ್ ಮಾಡತಾರ್ರಿ ಅತ್ತಿ ಕಟ್ಟೆ ಎಂದು ಗಂಡನ ಕರ್ಕೊಂಡು ಹೊಂಟಾರ್ರಿ ಸಿನಿಮಾಕ ಹೋಗ್ತಾರ ಇವತ್ತ ಹಾ! ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋದಂತೀರಿ ಯಾವತ್ತ ನೀವು ಪಾಡಂತೀರಿ ಯಾವತ್ತ ನೀವು ಕರೆ ಅಂತೀರಿ ಯಾವತ್ತ ಎತ್ತಿ ಹಿಡಿಯಬೇಕಾಗಿ ವಿನಂತಿ. ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿ, ದಯವಿಟ್ಟು ಎಲ್ಲರೂ ಅದನ್ನು ಎದ್ದು ನಿಂತು ಪ್ರದರ್ಶನ ಮಾಡುವ ಮೂಲಕ Please raise your hands and show. All students. ಆಲ್ ಸ್ಟೂಡೆಂಟ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್, ಈ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ಪ್ರದರ್ಶನದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ಕೊಟ್ಟಾಗ ಬಹಳ ಖುಷಿ ಆಗ್ತದೆ. ಅದೋಗಿ ಅದೇ ತನ್ನದೇ ಆದ ಭಾಷೆ ಇರ್ತದೆ. साहिबान, मेहरबान, कदरदान और मेरी प्यारी बहनों और भाईजान, छोड़ दो अपनी सारी टेंशन, यहाँ लगाओ पूरी अटेंशन। खोल के अपने दिमाग के फाटक, आज हम दिखाने वाले हैं नुक्कड़ नाटक। बोलेगा भाई बोलेगा, बोलेगा भाई बोलेगा, अपना नाटक बोलेगा, खोलेगा भाई खोलेगा, सबके राज खोलेगा। क्या है वो राज जिनसे करने वाले वो हमें आज आगाज? राज है बड़ा खास जिसे आप देखकर बोलेंगे झकास। क्या बात जनाब, बात सुनो भाई बात सुनो, एक बच्चे के हालात सुनो। पढ़ने में था वो होशियार, पढ़ने में था वो होशियार, लेकिन फिर भी क्यों हुआ मानसिक बीमार?
अर्नब आओ इधर। जी मैम। क्या है ये? मैम वो इस बार कम मार्क्स आ गए। इतने कम मार्क्स क्यों? परेशान कर रहे थे मुझे। ऐसा क्या परेशान है क्या जो इतने कम मार्क्स लिए? नेक्स्ट टाइम से मार्क्स लेके आऊंगा। आपकी अम्मी से बात करनी पड़ेगी बस। मम्मी से बात मत करो, मम्मी तो डांटेगी। अच्छी से नेक्स्ट में अच्छी से मार्क्स ले आना। हाँ, सही है, ठीक है। हेलो, ये क्या सुन रही हूँ मैं? 99 से 85 इतनी कमी मार्क्स क्या तो है? अभी जाके तेरे रूम पे होमवर्क कर। ओए चंपू, चंपू तूने मेरा होमवर्क नहीं किया? नहीं भाई, थोड़ा सा बाकी है। अभी तक नहीं किया? थोड़ा सा बाकी है होमवर्क। आज शाम 6 बजे मेरे को मेरा होमवर्क गार्डन पे चाहिए। ठीक है भाई। तो जा यहाँ से अब। परेशान 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 परेशान। किसी को मेरी परवाह ही नहीं है। तू कितना डिसअपॉइंटेड है रे? एक बार क्या कम मार्क्स आ गए, सारे पीछे पड़ गए। फेलुअर की कमी है। कोई मेरी बात सुनना ही नहीं चाहता। कोई सुनेगा भी नहीं। भाई आपका होमवर्क पूरा है? हाँ पूरा है। मैं जाऊँ भाई? रुक जा, पिएगा? अगर मैं पिया तो मेरे दोस्त बनोगे? हाँ बन जाएंगे। ठीक है। अच्छे से भी मजा आएगा। भैया मजा आ रहा है। कहा था ना? सारी टेंशन खत्म हो गई। गजब। जब किसी ने नहीं सुनी, किसी ने नहीं दिया इस बच्चे का साथ, तब इस बच्चे ने थामा ड्रग्स का हाथ। अकेलेपन में और तन्हाई में ड्रग्स के लत में हुए महीने बर्बाद। फिर एक वक्त आया जब इस बच्चे को करनी पड़ी अपने माँ से बात। ऐसा क्यों कर रहा है? तेरा सिर खराब हो गया क्या? ऐसा क्यों कर रहा है तू? अब भी तेरे बाप को बताती हूँ। ना कोई सुनने वाला। ರಲ್ಲಿ ನಾನು ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ. ಸಸಿಗೆ ನೀರು ಉಣಿಸುವುದು ಪಲ್ಲವಿಸುವಿಕೆ ಸಂಕೇತ, ಬೆಳೆಯುವ ಸಂಕೇತ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಯಾವುದೇ ರೀತಿಯ ಸಂದೇಹವಿಲ್ಲದ ಪ್ರತಿರೂಪಕವಾಗಿ ಗಣ್ಯಮಾನ್ಯರು ವೇದಿಕೆಯ ಮೇಲಿರುವ ಹಸಿರು ಸಸಿಗೆ ನೀರನ್ನು ಈಗ ಉಣಿಸುತ್ತಿದ್ದಾರೆ. As a symbol of growth, hope ಇನ್ನೊಮ್ಮೆ and ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು esteemed guests ಉದ್ಘಾಟನೆ ಯಶಸ್ವಿಯಾಗಿ ಆಯಿತು ಅಂತ ಹೇಳಿ ಘೋಷಣೆಯನ್ನ ಮಾಡೋಣ.